ಅನುಗೆ ಇಬ್ರು ಅತ್ತಿಗೆ ಅಂದ್ರು, ಸಂಗೀತ ಮತ್ತೆ ಪ್ರಿಯಾಂಕ. ಇಬ್ಬಿಬ್ರು ಅತ್ತಿಗೆ ಅಂದ್ರಿದ್ರು ಅನುಗೆ ಅತ್ತಿಗೆ ಅಂದ್ರ ಪ್ರೀತಿ ವಿಶ್ವಾಸ ಮಾತ್ರ ಸಿಕ್ಕಿರಲ್ಲ. ಯಾಕೆ ಅಂದ್ರೆ ಸಂಗೀತ ಮತ್ತೆ ಪ್ರಿಯಾಂಕ ಇಬ್ರು ಅನುನ ತಮ್ಮ ಅನುಕೂಲಕ್ಕೆ ತಕ್ಕನಂಗೆ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ ಹೊರತು ಅವಳ ಬಗ್ಗೆ ಯಾವುದೇ ಕಾಳಜಿ ಅವರಿಗಿರಲ್ಲ. ಆದ್ರೆ ಅನು ಮಾತ್ರ ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ ಅತ್ತಿಗೆ ಅಂದ್ರ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ. ಅನು, ನನ್ಗೊಂದು ಲೋಟ ಶುಂಠಿ ಟೀ ಮಾಡ್ಕೊಡೆ. ಯಾಕೋ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಮನೆ ಕೆಲಸ ನೋಡಿದ್ರೆ ಇನ್ನೂ ಬಾಕಿ ಇದೆ. ಈ ತಲೆನೋವು ಇಟ್ಕೊಂಡು ಎಲ್ಲ ಕೆಲಸ ಹೇಗೆ ಮಾಡ್ಕೊಳ್ಳೋದ ಒಂದು ಗೊತ್ತಾಗ್ತಿಲ್ಲ. ಬೇಗ ಹೋಗೋದು, ಸ್ವಲ್ಪ ಶುಂಠಿ ಟೀ ಮಾಡ್ಕೊಂಬರೆ, ನೋಡೋಣ ತಲೆನೋವು ಏನಾದರೂ ಕಡಿಮೆ ಆಗುತ್ತಾ ಅಂತ. ಅದು ಅದಕ್ಕೆ ನಾನು ಕಾಲೇಜಿಗೆ ಹೊರಟಿದ್ದೆ. ಹೋಗಮ್ಮ ಹೋಗು, ನಿನಗೆ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪನಾದರೂ ಕಾಳಜಿ ಇದ್ರೆ ತಾನೆ. ಓ, ಎಷ್ಟೇ ಆದರೂ ನೀನು ಈ ಮನೆ ಮಗಳಲ್ವಾ, ಅದನ್ನು ನಾನು ಒಂದು ನಿಮಿಷ ಮರ್ತೇ ಬಿಟ್ಟಿದ್ದೆ. ಈ ಮನೆ ಮಗಳಾಗಿರೋ ನಿನಗೆ ಅತ್ತಿಗೆ ಅಂದ್ರಿಗೆ ಆರ್ಡ್ರ್ ಮಾಡೋದು ಗೊತ್ತಿರುತ್ತೆ ಹೊರತು ಅವ್ರ ಕಷ್ಟ ಅರ್ಥ ಮಾಡ್ಕೊಳ್ಳೋದು ನಿನಗೆ ಎಲ್ಲಿ ಗೊತ್ತಿರುತ್ತೆ ಹೇಳು. ಸರಿ ಆಯಿತು ಬಿಡು, ಈ ತಲೆನೋವಲ್ಲೇ ಒದ್ದಾಡ್ಕೊಂಡು ನಾನು ಎಲ್ಲ ಕೆಲಸ ಮಾಡ್ತೀನಿ. ನೀನು ಹೋಗಮ್ಮ, ಕಾಲೇಜಿಗೆ ಹೋಗು, ಲೇಟ್ ಆಗುತ್ತೆ. ಅಯ್ಯೋ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಪಾಪ, ನೀವು ಹೇಳ್ತಾ ಇರೋದು ನೋಡಿದ್ರೆ ನಿಮಗೆ ತುಂಬ ತಲೆನೋವು ಇದೆ ಅನಿಸುತ್ತೆ. ನನ್ನ ಕಾಲೇಜಿಗೆ ಏನು ನಡೆಯುತ್ತೆ, ಅದಕ್ಕೆ ಸ್ವಲ್ಪ ಲೇಟಾಗಿ ಹೋದರೆ ಏನೂ ತೊಂದರೆ ಆಗಲ್ಲ. ಹಾಗಾಗಿ ಮೊದಲು ನಾನು ನಿಮಗೆ ಟೀ ಮಾಡಿಕೊಡ್ತೀನಿ. ಟೀ ಮಾಡಿಕೊಟ್ಟು ಆಮೇಲೆ ಕಾಲೇಜಿಗೆ ಹೋಗ್ತೀನಿ. ಅಷ್ಟಕ್ಕೂ ಟೀ ಮಾಡೋಕ್ಕೇನು ಜಾಸ್ತಿ ಹೊತ್ತು ಬೇಕಾ? ಇಲ್ಲ ಅಲ್ವಾ, ಸ್ವಲ್ಪ ಹೊತ್ತಲ್ಲಿ ಮಾಡಿಬಿಡ್ಬೋದು. ಇರಿ, ಮಾಡ್ಕೊಂಬರ್ತೀನಿ. ಅನು ಅದಕ್ಕೆ ಒದ್ದಾಡ್ತಿರೋದನ್ನ ನೋಡಿ ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ಟೀ ಮಾಡೋಕ್ಕೆ ಅಡುಗೆ ಮನೆಗೆ ಹೋಗ್ತಾಳೆ. ಇದನ್ನ ನೋಡಿ ಸಂಗೀತನಿಗೆ ತುಂಬ ಖುಷಿ ಆಗುತ್ತೆ. ತಲೆನೋವು ಅಂತ ನಾಟಕ ಮಾಡಿ ಇವಳ ಹತ್ರ ಟೀ ಮಾಡಿಸ್ಕೊಳ್ತಾ ಇದ್ದೀನಿ. ಒಂಥರ ಖುಷಿ ನನಗೆ. ನಾನೀಗ ಹೋಗಿ ಆರಾಮಾಗಿ ಟಿವಿ ನೋಡ್ತೀನಿ. ಅನು ಸಂಗೀತಾಗೆ ಟೀ ಮಾಡಿ ತಗೊಂಡು ಬರ್ತಾಳೆ. ಅಷ್ಟೊತ್ತಿಗಲ್ಲಿಗೆ ಪ್ರಿಯಾಂಕಾ ಕೂಡ ಬರ್ತಾಳೆ. ಅನು, ನಿನ್ನ ದೊಡ್ಡ ಅತ್ತಿಗೆಗೆ ಮಾತ್ರ ಟೀ ಮಾಡಿ ತಂದ್ಕೊಟ್ಟಿದ್ಯಾ, ಇನ್ನು ಚಿಕ್ಕ ಅತ್ತಿಗೆಗೂ ಟೀ ಬೇಕಾ ಅಂತ ಒಂದು ಮಾತು ಕೇಳಿಲ್ವಲ್ಲ? ಅಯ್ಯೋ ಅದಕ್ಕೆ ಹಾಗೆಲ್ಲ ಏನಿಲ್ಲ, ಅದು ನಾನು ಕಾಲೇಜಿಗೆ ಹೊರಟಿದ್ನ, ಅವಾಗ ಸಂಗೀತ ಅತ್ತಿಗೆ ಬಂದು ತುಂಬ ತಲೆನೋವ್ತಾ ಇದ್ದೆ, ಒಂದು ಲೋಟ ಟೀ ಮಾಡಿಕೊಡು ಅಂತ ಹೇಳಿದರು. ಅದಕ್ಕೆ ಅವರಿಗೆ ಟೀ ಮಾಡಿ ತೊಗೊಂಡು ಬಂದೆ. ಎಕ್ಸ್ಟ್ರಾ ಟೀ ಮಾಡಿದ್ದೀನಿ ಅದಕ್ಕೆ, ನಿಮಗೆ ಬೇಕಂದ್ರೆ ಹೇಳಿ ತೊಗೊಂಡು ಬಂದು ಕೊಡ್ತೀನಿ. ಸರಿ, ಹಾಗಾದರೆ ಬೇಗ ಹೋಗಿ ಆ ಟೀ ತಣ್ಣಗಾಗಷ್ಟರಲ್ಲಿ ಲೋಟಕ್ಕೆ ಹಾಕ್ಕೊಂಡು ಬಂದ್ಬಿಡು. ನನಗೂ ನೀ ಮಾಡೋ ಟೀ ಅಂದರೆ ತುಂಬ ಇಷ್ಟ. ನಮಗೆ ನಾದಿನಿ ಕೈಯಿಂದ ಟೀ ಕುಡಿಯೋ ಅವಕಾಶ ಯಾವಾಗಲೂ ಸಿಗಲ್ವಲ್ಲ, ಹಾಗಾಗಿ ಸಿಕ್ಕಾಗ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಬೇಗ ಹೋಗಿ ತಗೊಂಡು ಬಾಯ್ತಾ? ಸರಿ ಅದಕ್ಕೆ ಈಗಲೇ ತಗೊಂಡ್ಬರ್ತೀನಿ. ಹೀಗೆ ಸಂಗೀತ ಮತ್ತು ಪ್ರಿಯಾಂಕಾ ಇಬ್ಬರು ಅನು ಮೇಲೆ ತಮಗೆ ತುಂಬ ಕಾಳಜಿ ಪ್ರೀತಿ ಇದೆ ಅನ್ನೋ ಥರ ನಾಟಕ ಮಾಡಿ ಅವಳ ಹತ್ರ ಕೆಲಸಗಳನ್ನೆಲ್ಲ ಮಾಡಿಸ್ತಿರ್ತಾರೆ. ಪಾಪ ಅನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಿರ್ತಾಳೆ. ಪ್ರಿಯಾಂಕಾ, ನಮ್ಮ ನಾದಿನಿ ಅನು ಎಷ್ಟು ಪೆದ್ದು ಅಲ್ವಾ, ಏನೂ ಗೊತ್ತೇ ಆಗಲ್ಲ. ನಾವು ಹೇಳಿದ್ದನ್ನೆಲ್ಲ ನಿಜ ಅನ್ಕೊಂಡು ನಮಗೆ ಬೇಕಾಗಿರೋ ಕೆಲಸ ಎಲ್ಲ ಮಾಡ್ತಾಳೆ. ಹೌದಕ್ಕ ಅಲ್ವೇ ಪ್ರಿಯಾಂಕಾ? ನಮಗೆ ಬೇಕಾದಾಗೆಲ್ಲ ಇವಳನ್ನ ಈ ರೀತಿಯಾಗಿ ಉಪಯೋಗಿಸ್ಕೊಳ್ತೀವಿ. ಒಂದು ವೇಳೆ ಇವಳು ಮದುವೆ ಆಗಿ ಹೋಗ್ಬಿಟ್ರೆ ಆಮೇಲೆ ಏನು ಗತಿನೇ? ಅಕ್ಕ, ಇವಳಿಗೆ ಮದುವೆ ಆಗಿ ಮನೆಯಿಂದ ಆಚೆ ಹೋಗೋಕೆ ಯಾಕೆ ಬಿಡಬೇಕು? ನಾವು ಅದಕ್ಕೆ ಅವಕಾಶ ಕೊಟ್ಟರೆ ತಾನೇ ಇವಳು ಆಚೆ ಹೋಗೋದು. ಅದಕ್ಕೆ ಅವಕಾಶನೇ ನಾವು ಕೊಡದೆ ಹೋದ್ರೆ ಇಲ್ಲೇ ಬಿದ್ದಿರ್ತಾಳೆ. ನಮಗೆ ಫ್ರೀಯಾಗಿ ಒಬ್ಳು ಒಳ್ಳೆ ಕೆಲಸದೊಳಾಗಿ ಇಲ್ಲೇ ಇರ್ತಾಳೆ. ನಮಗಂತೂ ಈಗ ಅವಳನ್ನ ಮರಳು ಮಾಡಿ ನಮಗೆ ಬೇಕಾಗಿರೋ ಎಲ್ಲ ಕೆಲಸಗಳನ್ನ ಅವಳ ಹತ್ರ ಮಾಡಿಸ್ಕೊಂಡು ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಅವಳು ಇಲ್ಲಿಂದ ಹೋಗ್ಬಿಟ್ರೆ ನಮಗೆ ಕಷ್ಟ ಅನ್ಸೋದಂತೂ ಹೌದು ಅಲ್ವೇ ಪ್ರಿಯಾಂಕಾ? ನಾವು ಎಷ್ಟು ದಿನ ಅಂತ ಅವಳು ಮದುವೆನ ತಡೆಯೋಕ್ಕಾಗುತ್ತೆ? ನಿನ್ನೆ ರಾತ್ರಿ ತಾನೇ ನನ್ನ ಗಂಡ ಹೇಳ್ತಾ ಇದ್ರು, ಅನುಗೆ ಮದುವೆ ವಯಸ್ಸಾಗ್ತಿದೆ, ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡಬೇಕು ಅಂತ. ಆವಾಗ ನಾನು ಅನು ಇನ್ನೂ ಓದ್ತಾ ಇದ್ದಾಳೆ, ಚಿಕ್ಕ ಹುಡುಗಿ, ಅವಳಿಗೆ ಈಗಲೇ ಮದುವೆ ಮಾಡೋ ಅವಶ್ಯಕತೆ ಏನಿದೆ, ನಿಧಾನವಾಗಿ ಮಾಡಿದ್ರಾಯ್ತು ಅಂತ ಹೇಗೋ ಸಂಭಾಳಿಸಿದೆ. ಆದರೂ ಅವರು ಅನು ಮದುವೆ ವಿಷಯನ ಸೀರಿಯಸ್ ಆಗೇ ತಗೊಂಡು ಹಾಗಿದೆ. ತುಂಬ ದಿನದವರೆಗೂ ಅವಳು ಮದುವೆನ ತಡೆಯೋದು ಕಷ್ಟನೇನೋ ಅಂತ ಅನಿಸುತ್ತೆ. ಸಂಗೀತ ಮತ್ತು ಪ್ರಿಯಾಂಕಾ ಇಬ್ಬರು ನಾದಿನಿ ಬಗ್ಗೆ ಈ ರೀತಿ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವರಿಗೆ ಒಳಗಡೆಯಿಂದ ಅತ್ತೆ ಶಾರದಾ ಧ್ವನಿ ಕೇಳುತ್ತೆ. ಶಾರದಾ ಮಗಳ ಮೂರ್ಖತನನ ನೋಡಿ ಬೈತಾ ಇರ್ತಾಳೆ. ಅನು, ನಿನಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ, ಯಾಕಿಷ್ಟು ಪೆದ್ದಿ ಥರ ಆಡ್ತೀಯೆ? ನಿನ್ನಿಬ್ರು ಅತ್ತಿಗೆ ಅಂದ್ರು ನೀನಿಷ್ಟು ಇನ್ನೋಸೆಂಟ್ ಆಗಿರೋದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದು ನಿನಗೆ ಅರ್ಥನೇ ಆಗ್ತಿಲ್ವಲ್ಲೇ? ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ನಿಜವಾಗ್ಲೂ ಸಂಗೀತ ಅತ್ತಿಗೆಗೆ ತುಂಬ ತಲೆನೋವು ಆಗ್ತಾ ಇತ್ತು, ಅದಕ್ಕೆ ಟೀ ಮಾಡ್ಕೊಂಡು ಬಂದೆ. ಈಗ ಟೀ ಮಾಡ್ಕೊಂಡು ಬಂದಿದ್ರಿಂದ ನನಗೇನು ಕಾಲೇಜಿಗೆ ತುಂಬ ಲೇಟು ಏನಾಗಿಲ್ಲ. ನೀನು ಸುಮ್ಮನೆ ಕೋಪ ಮಾಡ್ಕೋಬೇಡಮ್ಮ, ಆರಾಮಾಗಿರು. ಅಯ್ಯೋ ನನ್ನ ಮಗಳೇ, ನೀನು ಯಾವಾಗ ಚುರುಕಾಗ್ತೀಯಮ್ಮ? ಇರು ಒಂದು ನಿಮಿಷ. ಸಂಗೀತ, ಪ್ರಿಯಾಂಕಾ ಬಂದ್ರೆ ಇಲ್ಲೇ. ಏನತ್ತೆ? ನೋಡ್ರೆ, ನಿಮಗೆ ಇವತ್ತು ಹೇಳ್ತಿದ್ದೀನಿ, ಇನ್ಮೇಲೇನಾದರೂ ನೀವು ನನ್ನ ಮಗಳು ಅನು ಹತ್ರ ಈ ಮನೆ ಕೆಲಸಗಳನ್ನೆಲ್ಲ ಮಾಡಿದ್ರೆ ನಿಮ್ಮಿಬ್ಬರನ್ನು ನಾನು ನಿಮ್ಮ ತವ್ರ ಮನೆಗೆ ಕಳಿಸ್ಬಿಡ್ತೀನಿ. ಆಮೇಲೆ ನೀವು ನಿಮ್ಮ ತವ್ರ ಮನೇಲಿ ನಿಮ್ಗಳ ಅತ್ತಿಗೆ ಏನಿರ್ತಾರಲ್ಲ ಅವ್ರಿಗೆ ಸಹಾಯ ಮಾಡ್ಕೊಳ್ತಾ ಇದ್ದುಬಿಡಿ. ಅತ್ತೆ, ಮನೆ ಹೆಣ್ಮಕ್ಳು ಒಂದಲ್ಲ ಒಂದಿನ ಇನ್ನೊಬ್ರು ಮನೆಗೆ ಸೊಸೆಯಾಗಿ ಹೋಗಲೇಬೇಕು, ಅಲ್ಲಿ ಕೆಲಸಗಳನ್ನ ಮಾಡಲೇಬೇಕಾಗುತ್ತೆ. ನೀವು ಎಲ್ಲಿವರೆಗೂ ನಿಮ್ಮ ಮಗಳ ಹತ್ರ ಏನೋ ಕೆಲಸ ಮಾಡಿಸ್ತಾ ಈ ಥರ ಹೂವಿನ ಥರ ನೋಡ್ಕೊಳ್ತಾ ಇರ್ತೀರಾ? ಮುಂದೊಂದು ದಿನ ಗಂಡನ ಮನೆಗೆ ಹೋಗಿ ಅಲ್ಲಿ ಎಲ್ಲ ಕೆಲಸಗಳನ್ನ ಮಾಡಲೇಬೇಕಾದಾಗ ಈಗಲಿಂದನೇ ಯಾಕೆ ಇವಳು ಅಭ್ಯಾಸ ಮಾಡ್ಕೋಬಾರ್ದು?
ನೋಡ್ರೆ ನನ್ನ ಮಗಳು ಯಾವ ಕೆಲಸನೂ ಮಾಡಲೇಬಾರ್ದು ಅನ್ನೋದು ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಗಳ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ಈ ಥರ ಹೇಳ್ತಾ ಇದ್ದೀನಿ. ಮುಂದೊಂದು ದಿನ ನನ್ನ ಮಗಳು ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಖಂಡಿತ ಅಲ್ಲೆಲ್ಲ ಕೆಲಸ ಮಾಡ್ತಾಳೆ. ಅದು ಅವಳು ಮಾಡಲೇಬೇಕಾಗಿರತ್ತೆ, ಅವಳ ಕೆಲಸ ಅವಳು ಮಾಡ್ತಾಳೆ. ಆದರೆ ಈಗ ನಿಮ್ಮಿಬ್ರು ಕೆಲಸ, ನಿಮ್ಮಿಬ್ರು ಸೇವೆನಂತೂ ಅವಳು ಮಾಡಲ್ಲ. ಅನು, ಆ ಟೀ ಕಪ್ ಅಲ್ಲಿಟ್ಬಿಟ್ಟು ನಡಿ ನಿನ್ನ ಕಾಲೇಜಿಗೆ. ಶಾರದಾ ಮಗಳನ್ನ ಕಾಲೇಜಿಗೆ ಕಳಿಸಿ ಇಬ್ರು ಸೊಸೆಯಂದ್ರಿಗೂ ಸರಿಯಾಗಿ ಕ್ಲಾಸ್ ತಗೋತಾಳೆ. ಆದ್ರೆ ಅದು ಯಾವುದು ಸಂಗೀತ ಮತ್ತೆ ಪ್ರಿಯಾಂಕಾ ಮೇಲೆ ಯಾವ ಪ್ರಭಾವನೂ ಬೀರಲ್ಲ. ಒಂದಿನ ಶಾರದಾ ತನ್ನ ದೊಡ್ಡ ಮಗ ವಿವೇಕ್ ಹತ್ರ ಹೇಳ್ತಾಳೆ, ವಿವೇಕ್, ನಿನ್ನ ತಂಗಿ ಅನು ಇನ್ನು ಚಿಕ್ಕ ಹುಡುಗಿ ಅಲ್ಲ, ಇನ್ನೇನು ಅವಳು ಓದು ಕೂಡ ಮುಗಿತಾ ಬಂತು. ನಿನಗೆ ಅವಳ ಮದುವೆ ಬಗ್ಗೆ ಯೋಚನೆ ಇದೆಯೋ ಇಲ್ವೋ? ಏನಮ್ಮ ಹೀಗೆ ಹೇಳ್ತೀಯಾ? ನನಗೆ ನನ್ನ ತಂಗಿ ಮದುವೆ ಬಗ್ಗೆ ಯೋಚನೆ ಇರಲ್ವಾ? ಹಾಗಿದ್ಮೇಲೆ ಅವಳ ಮದುವೆ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಿಲ್ಲ? ಯಾವತ್ತೂ ಅವಳ ಮದುವೆ ಬಗ್ಗೆ ನೀನು ಮಾತಾಡಿದ್ದೆ ನೋಡಿಲ್ಲ ನಾನು. ಅಮ್ಮ, ಅವಳ ಮದುವೆ ಬಗ್ಗೆ ನನಗೆ ಯೋಚನೆ ಇಲ್ಲ ಅಂತ ಏನಿಲ್ಲ. ಬೇಕಾದರೆ ನೀನು ಸಂಗೀತನ್ನೇ ಕೇಳು. ನಾನು ಸಂಗೀತನ ಹತ್ರ ಈಗಾಗಲೇ ಅನು ಮದುವೆ ಬಗ್ಗೆ ಮಾತಾಡಿದ್ದೀನಿ. ಆಗ ಸಂಗೀತ ನನಗೇನಂದ್ಲು ಅಂದರೆ, ಅನುಗೀಗ ಅವಳು ಓದು ಕಂಪ್ಲೀಟ್ ಮಾಡಬೇಕು ಅನ್ನೋದು ಮಾತ್ರ ಅವಳ ತಲೆಯಲ್ಲಿದೆ, ಮದುವೆ ಬಗ್ಗೆ ಯಾವ ಯೋಚನೆನೂ ಇಲ್ಲ. ಮುಂದೆ ಅವಳು ಮದುವೆ ಬಗ್ಗೆ ಯೋಚನೆ ಮಾಡಿದ್ರಾಯ್ತು, ಮೊದಲು ಓದು ಮುಗಿಲಿ ಅನ್ನೋದು ಅನು ತಲೆಯಲ್ಲಿದೆ ಅಂತ ಅಂದ್ಲು. ಸಂಗೀತ ಕೂಡ ಹಾಗೆ ಹೇಳಿದ್ಲು, ಅವಳು ಓದು ಮುಗಿಲಿ, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ ಅಂತ. ನನಗೂ ಅವಳು ಹೇಳಿದ್ದು ಸರಿನೇ ಅನ್ನಿಸ್ತಮ್ಮ. ಮೊದಲು ಅನು ಓದು ಮುಗಿಲಿ ಬಿಡು, ಆಮೇಲೆ ಅವಳು ಮದುವೆ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಅಷ್ಟಕ್ಕೂ ಅನು ಮದುವೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಅವಳಿಗೇನು ಮದುವೆ ವಯಸ್ಸು ಮೀರಿ ಹೋಗಿಲ್ವಲ್ಲ? ಮದುವೆ ವಯಸ್ಸು ಮೀರಿಲ್ಲ ನಿಜ, ಆದರೆ ಮದುವೆ ವಯಸ್ಸಂತೂ ಆಗಿದ್ಯಾ? ಹೆಣ್ಮಕ್ಳಿಗೆ ಮದುವೆ ಆಗಬೇಕಾಗಿರೋ ವಯಸ್ಸಲ್ಲಿ ಆದರೆ ಚಂದ ಕಣೋ, ತುಂಬ ತಡ ಮಾಡಬಾರ್ದು. ನಿನ್ನ ಹೆಂಡತಿ ಅನುನ ಈ ಮನೆ ಕೆಲಸದವಳು ಅಂತ ತಿಳ್ಕೊಂಡಿದ್ದಾಳೆ. ಅನು ಹತ್ರ ಎಲ್ಲ ಕೆಲಸ ಮಾಡಿಸಿ ತಾನು ಆರಾಮಾಗಿ ಟಿ ವಿ ನೋಡ್ತಾ ಕೂತಿರ್ತಾಳೆ. ಈ ಥರ ಇರೋ ನಿನ್ನ ಹೆಂಡತಿ ಅನು ಭವಿಷ್ಯ, ಅವಳ ಮದುವೆ ಬಗ್ಗೆ ಯೋಚನೆ ಮಾಡ್ತಾಳಾ? ಅಮ್ಮ, ನಿನಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡು. ನಾನು ನಿನಗೇನು ಹೇಳಲ್ಲ. ನಿನಗೆ ಈ ವರ್ಷನೇ ಅನು ಮದುವೆ ಮಾಡಬೇಕು ಅನ್ನೋದಿದ್ರೆ ನೀನು ಅನುಗೋಸ್ಕರ ಸಂಬಂಧ ಹುಡ್ಕೋಕೆ ಶುರು ಮಾಡು. ಮುಂದಿಂದು ನಾನು ನೋಡ್ಕೋತೀನಿ. ಸರಿ ಕಣೋ, ಹಾಗೆ ಮಾಡೋಣ. ಸರಿನಮ್ಮ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಆಯ್ತಪ್ಪ. ಮಗನ ಒಪ್ಪಿಗೆ ಸಿಕ್ಕಿದ ಮೇಲೆ ಶಾರದಾ ಅನುಗೋಸ್ಕರ ಸಂಬಂಧ ಹುಡ್ಕೋಕೆ ಶುರು ಮಾಡ್ತಾಳೆ. ಮನೆಯಲ್ಲಿ ಅನು ಮದುವೆ ಮಾತು ಶುರು ಆಗ್ತಿದ್ದ ಹಾಗೆ ಸಂಗೀತ ಮತ್ತೆ ಪ್ರಿಯಾಂಕಂಗೆ ತಮ್ಮ ಉದ್ದೇಶಗಳಿಗೆಲ್ಲ ತಣ್ಣೀರು ಎರಚಿದಾಗ ಅನ್ಸುತ್ತೆ. ಈಗ ಏನು ಮಾಡೋದಕ್ಕ? ಮನೇಲಿ ನೋಡಿದ್ರೆ ಅನು ಮದುವೆ ಚರ್ಚೆ ಜೋರಾಗೆ ಶುರು ಆಗ್ತಿದೆ. ಅತ್ತೆ ಅಂತೂ ಮಗಳು ಮದುವೆ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಈ ಭಾವ ಕೂಡ ಅವ್ರು ಹೇಳಿದ್ದಕ್ಕೆ ಹ್ಞೂ ಅಂತ ಒಪ್ಕೊಂಡಿದ್ದಾರೆ. ನೀನು ಯಾಕೆ ಅವ್ರಿ ಆಗ್ತಿದ್ಯಾ ಪ್ರಿಯಾಂಕಾ? ಅಷ್ಟು ಸುಲಭವಾಗಿ ನನ್ನ ಮುದ್ದಿನ ನಾದಿನ ಈ ಮನೆಯಿಂದ ಆಚೆ ಹೋಗಕ್ಕೆ ಬಿಟ್ಬಿಡ್ತೀನಾ? ಇನ್ನು ಮದುವೆ ಮಾತಷ್ಟೇ ನಡೀತಾ ಇದೆ, ಮದುವೆ ಆಗಿಲ್ವಲ್ಲ. ಅದು ಯಾವ ಹುಡುಗ ಬಂದು ಇವಳನ್ನ ಮದುವೆ ಮಾಡ್ಕೊಂಡು ಈ ಮನೆಯಿಂದ ಕರ್ಕೊಂಡು ಹೋಗ್ತಾನೋ ನಾನು ನೋಡ್ತೀನಿ. ಈ ಕಡೆ ಶಾರದಾ ತುಂಬಾ ಫಾಸ್ಟ್ ಆಗಿ ಮಗಳಿಗೆ ಹುಡುಗನ ಹುಡುಕೋ ಪ್ರಯತ್ನ ಮಾಡ್ತಿರ್ತಾಳೆ. ಅವಳ ಈ ಪ್ರಯತ್ನದಿಂದಾಗಿ ರಜತ್ ಅನ್ನೋ ಹುಡುಗನ ಸಂಬಂಧ ಅನುಗೆ ಫೈನಲ್ ಆಗಿರುತ್ತೆ. ಈ ಹಾಳಾದ ಅನುಗೆ ಸಂಬಂಧ ಇಷ್ಟು ಬೇಗ ಪಕ್ಕ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪ್ರಿಯಾಂಕಾ, ಈಗ ನಾವು ಏನು ಮಾಡೋದೆ? ಅಕ್ಕ, ನಾವೇ ಯಾಕೆ ಈ ಸಂಬಂಧ ಮುರಿದು ಹೋಗೋ ಹಾಗೆ ಮಾಡಬಾರ್ದು? ನನ್ನ ಹತ್ರ ಆ ಹುಡುಗಂದು ಫೋನ್ ನಂಬರ್ ಇದೆ. ಅವನಿಗೆ ಫೋನ್ ಮಾಡಿ ನಾವೇ ಯಾಕೆ ಅವನು ತಾನಾಗೆ ಈ ಸಂಬಂಧ ಮುರ್ಕೊಳ್ಳೋ ಹಾಗೆ ಮಾಡಬಾರ್ದು? ಸಂಗೀತ ಮತ್ತೆ ಪ್ರಿಯಾಂಕಾ ಇಬ್ರು ಈ ಸಂಬಂಧ ಮುರಿಯೋಕ್ಕೋಸ್ಕರ ಆ ಹುಡುಗನಿಗೆ ಫೋನ್ ಮಾಡಿ ಹೊರಗಡೆ ಕರೆಸ್ಕೊಂಡು ಅವನನ್ನ ಮೀಟ್ ಮಾಡೋಕೆ ಅಂತ ಹೋಗ್ತಾರೆ. ಇಬ್ರು ರಜತ್ನ ಹೊರಗಡೆ ರೆಸ್ಟೋರೆಂಟಲ್ಲಿ ಮೀಟ್ ಆಗಿ ಅವನ ಹತ್ರ ಸುಳ್ಳೆ ಹೇಳ್ತಾರೆ. ನೋಡಿ ರಜತ್, ಎಲ್ಲ ಅತ್ತಿಗೆಯಂದ್ರಿಗೂ ತಮ್ಮ ನಾದ್ನಿ ಮದುವೆ ಆಗಿ ಗಂಡನ ಮನೇಲಿ ಖುಷಿಯಾಗಿರ್ಲಿ ಅಂತ ಆಸೆ ಇರುತ್ತೆ. ಅದೇ ರೀತಿ ಆಸೆ ನಮಗೂ ಇದೆ. ಅದಕ್ಕೆ ನಾವಿಬ್ರು ಇವತ್ತು ನಿಮ್ಮ ಹತ್ರ ಮಾತಾಡೋಕೆ ಅಂತ ಇಲ್ಲಿವರೆಗೂ ಬಂದಿದ್ದೀವಿ. ಅದು ಸರಿ, ನೀವಿಬ್ರು ನನ್ನನ್ನು ಇಲ್ಲಿವರೆಗೂ ಮೀಟ್ ಮಾಡೋಕ್ಕೆ ಬರೋವಂಥ ವಿಷಯನಾದರೂ ಏನಿದೆ? ಅದು ನಮ್ಮ ಅನು ಜೀವನದಲ್ಲಿ ಬೇರೆಯವರೇ ಇದ್ದಾರೆ. ಹಾಗಾಗಿ ಅವಳಿಗೆ ಈ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ತಾನಾಗೇ ನಿಮ್ಮ ಹತ್ರ ಈ ವಿಷಯ ಮಾತಾಡೋಕ್ಕೆ ಅವಳಿಗೆ ಸರಿಗನ್ಸಿಲ್ಲ. ಅದಕ್ಕೆ ನಮ್ಮಿಬ್ರು ನಿಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಕಳಿಸಿದ್ದಾಳೆ. ಅನುಗೇನು ಬೇಕಾಗಿದೆ ಅಂದರೆ ನೀವಾಗೆ ಈ ಮದುವೆ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಬೇಕು. ಆಮೇಲೆ ಇದು ಯಾವುದನ್ನು ನೀವು ಮತ್ತೆ ಯಾರ ಹತ್ರನೂ ಹೇಳಬಾರ್ದು. ಪ್ಲೀಸ್ ರಜತ್, ನನ್ನ ಆದ್ನಿಗೋಸ್ಕರ ಇದೊಂದು ಸಹಾಯ ಮಾಡಿ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ರಜತ್, ಇದೊಂದು ಸಹಾಯ ಮಾಡಿ. ಇಷ್ಟ ಇಲ್ಲದೆ ಇರೋ ಮದುವೆ ಆಗಿ ನನ್ನ ನಾದ್ನಿ ಸಂತೋಷವಾಗಿರಲ್ಲ, ನೀವು ಕೂಡ ಸಂತೋಷವಾಗಿರಲ್ಲ. ಹಾಗಾಗಿ ದಯವಿಟ್ಟು ಇದೊಂದು ನಡೆಸ್ಕೊಡಿ. ಸರಿ, ಆಯಿತು ಬಿಡಿ. ಅವರಿಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತವಾಗಿ ಮದುವೆ ಆಗಿ ನಾನಾದರೂ ಖುಷಿಯಾಗಿರೋಕ್ಕೆ ಸಾಧ್ಯನಾ? ಸರಿ, ನಾನು ಈಗಲೇ ಮನೆಗೆ ಹೋಗಿ ಫೋನ್ ಮಾಡಿಬಿಟ್ಟು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತೀನಿ. ಥ್ಯಾಂಕ್ ಯು ರಜತ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ರಜತ್ ಮನೆಗೆ ಹೋದೋನೆ ಕಾಲ್ ಮಾಡಿಬಿಟ್ಟು ತನಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಹೀಗೆ ಪ್ರಿಯಾಂಕಾ ಮತ್ತು ಸಂಗೀತ ಇಬ್ಬರು ಅನುಗಾಗಿದ್ದ ಈ ಸಂಬಂಧನ ಮುರಿದು ಹಾಕ್ತಾರೆ. ಹೀಗೆ ಇನ್ನೊಂದಷ್ಟು ಸಮಯ ಕಳೆಯುತ್ತೆ. ಶಾರದಾ ಮಗಳಿಗೆ ಇನ್ನೊಂದು ಸಂಬಂಧ ನೋಡ್ತಾಳೆ. ಸಂಗೀತ ಮತ್ತೆ ಪ್ರಿಯಾಂಕಾ ಇಬ್ರು ಸೇರ್ಕೊಂಡು ಅನುಗೆ ಈಗ ಆಗ್ತಾ ಇರೋ ಸಂಬಂಧನು ಮುರಿದು ಹಾಕೋ ಪ್ರಯತ್ನ ಮಾಡ್ತಾರೆ. ಇಬ್ರು ಸೇರ್ಕೊಂಡು ಹುಡುಗನ ಮನೆಯವ್ರಿಗೆ ಫೋನ್ ಮಾಡಿ ಅನು ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳ್ತಾರೆ.
ನಾನು ಯಾರು ಏನು ಅನ್ನೋದೆಲ್ಲ ಬೇಡ. ನಿಮಗೆ ಒಳ್ಳೇದನ್ನ ಬಯಸ್ತಾ ಇರೋರು ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಮಗನಿಗೆ ಅನು ಅನ್ನೋ ಹುಡುಗಿ ಸಂಬಂಧ ನೋಡಿದಿರಲ್ಲ, ಆ ಹುಡುಗಿ ಸ್ವಭಾವ ಸ್ವಲ್ಪನೂ ಚೆನ್ನಾಗಿಲ್ಲ. ಆ ಹುಡುಗಿ ಈಗಾಗಲೇ ಪ್ರೆಗ್ನೆಂಟ್ ಇದ್ದಾಳೆ. ಅವಳ ಹೊಟ್ಟೆಯಲ್ಲಿ ಯಾರ್ದೋ ಮಗು ಇದೆ. ಅದಕ್ಕೆ ಆ ಮನೆಯವರು ಅರ್ಜೆಂಟಲ್ಲಿ ಆ ಹುಡುಗಿ ಮದುವೆ ಮಾಡ್ತಿದ್ದಾರೆ. ಮದುವೆ ಮಾಡಿ ಆ ಮಗುಗೆ ನಿಮ್ಮ ಮನೆ ಹೆಸರನ್ನ ಕಟ್ಟಬೇಕು ಅನ್ನೋದವ್ರ ಉದ್ದೇಶ. ನಾನೇನು ಹೇಳೋದೆಲ್ಲ ಹೇಳಿದ್ದೀನಿ, ಇನ್ಮೇಲಿಂದು ನಿಮಗೆ ಬಿಟ್ಟಿದ್ದು. ಹೀಗೆ ಸಂಗೀತ ಮತ್ತೆ ಪ್ರಿಯಾಂಕಾ ಮಾಡಿರೋ ಷಡ್ಯಂತ್ರದಿಂದ ಅನು ಮದುವೆ ಇನ್ನೊಂದು ಸಲ ಮುರಿದು ಬೀಳತ್ತೆ. ಶಾರದಾಗೆ ತನ್ನ ಮಗಳ ಮದುವೆ ಎರಡೆರಡು ಸಲ ಸೆಟಲ್ ಆಗಿದ್ದು ಯಾಕೆ ಮುರಿದು ಬಿತ್ತು ಅನ್ನೋದೇ ಅರ್ಥ ಆಗಲ್ಲ. ಆದರೆ ಶಾರದಾ ಕೂಡ ಸೋಲೊಪ್ಕೊಳ್ಳೋಳಾಗಿರಲ್ಲ. ಅವಳು ತನ್ನ ಮಗಳಿಗೆ ಇನ್ನೊಂದು ಸಂಬಂಧನ ನೋಡ್ತಾಳೆ. ಅಮ್ಮ, ಒಂದಾದ್ಮೇಲೆ ಒಂದು ಸಂಬಂಧ ನೀನು ನೋಡ್ತಾನೆ ಇದೆಯಾ? ನನಗೆ ಇಷ್ಟು ಅರ್ಜೆಂಟಾಗಿ ಮದುವೆ ಮಾಡಬೇಕು ಅನ್ನೋದು ಏನಮ್ಮ ನಿನಗೆ? ನನಗೆ ಬಂದಿರೋ ಸಂಬಂಧಗಳೆಲ್ಲ ತಾನಾಗೆ ಮುರಿದು ಹೋಗ್ತಾ ಇದೆ. ಅಂತ ಕೊರತೆ ನನ್ನಲ್ಲಿ ಏನಿದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಇದನ್ನೆಲ್ಲ ನೋಡಿ ನನಗೆ ಒಂದಂತೂ ಅನ್ನಿಸ್ತಾ ಇದೆ, ಈ ವರ್ಷ ಅಂತೂ ನನ್ನ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ನೀನು ಸುಮ್ಮನೆ ಅನಾವಶ್ಯಕ ಪ್ರಯತ್ನ ಯಾಕಮ್ಮ ಮಾಡ್ತಾ ಇದೆಯಾ? ಅನು, ನಿನಗೆ ಸೆಟಲ್ ಆಗಿದ್ದ ಸಂಬಂಧಗಳೆಲ್ಲ ತಾನಾಗೆ ಅಂತೂ ಮುರಿದು ಬೀಳ್ತಾ ಇಲ್ಲ. ಇದ್ರ ಹಿಂದೆ ಖಂಡಿತ ಯಾರ್ದೋ ಕೈವಾಡ ಇದೆ. ಆದರೆ ನೀನು ಮಾತ್ರ ಯಾವ ಕಾರಣಕ್ಕೂ ತಲೆ ಕೆಡ್ಸ್ಕೋಬೇಡ. ಆದಷ್ಟು ಬೇಗ ನಾನು ನಿನ್ನ ಮದುವೆ ಮಾಡೇ ಮಾಡ್ತೀನಿ. ನಿಮ್ಮ ಅತ್ತಿಗೆ ಅಂದರು ನಿನ್ನ ಇನ್ನೂ ಗುಲಾಮ್ಳನ್ನಾಗಿ ಮಾಡಿಟ್ಕೊಳ್ಳೋಕ್ಕೆ ನಾನು ಅವಕಾಶ ಕೊಡಲ್ಲ. ಏನು ಮಾತಾಡ್ತೀಯಮ್ಮ? ನಮ್ಮನೇಲಿ ನಾವು ಕೆಲಸ ಮಾಡೋದ್ರಿಂದ ನಾವು ಗುಲಾಮ್ರಾಗ್ಬಿಡ್ತೀವ ಹೇಳು? ಇಲ್ಲಮ್ಮ, ನಾನು ಹೇಳಿದ ಹಾಗಲ್ಲ. ನಮ್ಮ ಮನೆ ಕೆಲಸ ಮಾಡೋದ್ರಿಂದ ನಾವು ಗುಲಾಮ್ರಾಗಲ್ಲ. ಆದರೆ ಇನ್ನೊಬ್ರು ಕೆಲಸ ಮಾಡ್ತೀವಿ ನೋಡು, ಆವಾಗ ನಾವು ಗುಲಾಮ್ರಾಗ್ತೀವಿ. ಏನಮ್ಮ ನೀನು ಏನು ಹೇಳ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಸರಿ, ಹೋಗ್ಲಿ ಬಿಡು. ಶಾರದಾಗೆ ತನ್ನ ಇಬ್ಬರೂ ಸೊಸೆಯಂದ್ರ ಮೇಲೆ ಅನುಮಾನ ಶುರುವಾಗಿರುತ್ತೆ. ಆದರೆ ತನ್ನ ಮಗಳು ಮದುವೆ ಮುರಿಯೋಕ್ಕೆ ಸೊಸೆಯಂದ್ರೆ ಕಾರಣ ಅಂತ ಹೇಳೋಕ್ಕೆ ಅವಳ ಹತ್ರ ಯಾವುದೂ ಸಾಕ್ಷಿ ಇರಲ್ಲ. ಹಾಗಾಗಿ ಸುಮ್ಮನೆ ಇರ್ತಾಳೆ. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಶಾರದಾ ಮಗಳಿಗೆ ಇನ್ನೂ ಒಂದು ಒಳ್ಳೆ ಸಂಬಂಧನ ನೋಡ್ತಾಳೆ. ಮಾಮೂಲಿ ಥರ ಈ ಸಂಬಂಧನ ಮುರಿದಾಕೋಕ್ಕೋಸ್ಕರ ಸಂಗೀತ ಮತ್ತು ಪ್ರಿಯಾಂಕಾ ಇಬ್ಬರು ಷಡ್ಯಂತ್ರ ರೂಪಿಸ್ತಾರೆ. ನೋಡಿ, ನಾವು ಯಾಕೆ ನಿಮ್ಮನ್ನ ಮಾತಾಡೋಕೆ ಅಂತ ಇಲ್ಲಿ ಕರೆಸಿದ್ವಿ ಅಂದರೆ ನಮ್ಮ ಉದ್ದೇಶ ಇಷ್ಟೇ, ನಿಮಗೆ ಅನ್ಯಾಯ ಆಗಬಾರ್ದು. ನಮ್ಮತ್ತೆ ನಿಮ್ಮ ಹತ್ರ ಯಾವ ಸತ್ಯನೂ ಹೇಳಿರಲ್ಲ. ನಿಮಗೆ ಗೊತ್ತಾಗದೇ ಇರೋ ಹಾಗೆ ಮ್ಯಾನೇಜ್ ಮಾಡಿರ್ತಾರೆ. ಹೇಳೋದಾದರೂ ಹೇಗೆ ಹೇಳ್ತಾರೆ ಬಿಡಿ, ಅಂತ ಸತ್ಯ ಇದೆ ಅಲ್ಲಿ. ವಿಷಯ ಏನಂದರೆ, ನನ್ನ ನಾದಿನಿ ಅನುಗೆ ಈಗಾಗಲೇ ಮದುವೆ ಆಗಿದೆ. ನನ್ನ ನಾದಿನಿದು ಸ್ವಭಾವ ಎಲ್ಲ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ಅವಳು ಮೊದಲನೇ ಗಂಡ ಅವಳನ್ನು ಬಿಟ್ಬಿಟ್ಟಿದ್ದಾನೆ. ಅದು ಸರಿ, ನೀವುಗಳು ನನ್ನನ್ನು ಈ ರೀತಿಯಾಗಿ ಕರೆಸ್ಕೊಂಡು ಈ ವಿಷಯ ಎಲ್ಲ ಯಾಕೆ ಹೇಳ್ತಿದ್ದೀರಾ? ನಿಮಗೆ ನಿಮ್ಮ ನಾದಿನಿ ಮದುವೆ ಆಗಿ ಚೆನ್ನಾಗಿರೋದು ಇಷ್ಟ ಇಲ್ವಾ? ಯಾಕಂದರೆ ನಿಮಗೆ ನಿಮ್ಮ ನಾದಿನಿ ಬಗ್ಗೆ ಕಾಳಜಿ ಇದ್ದು ಅವಳು ಚೆನ್ನಾಗಿರಬೇಕು ಅಂತ ಇದ್ದಿದ್ದೇ ಆದರೆ ನನ್ನನ್ನು ಈ ರೀತಿಯಾಗಿ ಕರೆಸಿ ಈ ವಿಷಯನೆಲ್ಲ ನನ್ನ ಹತ್ರ ಹೇಳ್ತಿರ್ಲಿಲ್ಲ. ಬದಲಾಗಿ ಇಂಥ ವಿಷಯನೆಲ್ಲ ಮುಚ್ಚಿಡ್ತಾ ಇದ್ರಿ. ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀವು ಹೇಳೋ ಹಾಗೆ ನಾನು ಯೋಚನೆ ಮಾಡಿದೆ ಕೂಡ. ಆದರೆ ಏನು ಮಾಡೋದು? ಇನ್ನೊಬ್ರು ಮನೆ ಹಾಳಾಗ್ತಾ ಇರೋದು, ಇನ್ನೊಬ್ಬರಿಗೆ ಅನ್ಯಾಯ ಆಗ್ತಾ ಇರೋದನ್ನ ನೋಡಿಕೊಂಡು ಸುಮ್ಮನೆ ಇರೋಕ್ಕೆ ನನ್ನಿಂದ ಆಗಲ್ಲ. ಹಾಗಾಗಿ ನಿಮ್ಮನ್ನು ಕರೆಸಿ ಈ ವಿಷಯ ಎಲ್ಲ ಹೇಳಿಬಿಟ್ಟೆ. ಹೇಳೋದೇನೋ ಹೇಳಿದ್ದೀನಿ, ಇನ್ನು ಮುಂದೆ ನಿಮಗೆ ಬಿಟ್ಟಿದ್ದು. ಹೀಗೆ ಸಂಗೀತ ಮತ್ತು ಪ್ರಿಯಾಂಕಾ ಇಬ್ಬರು ತಮ್ಮ ಷಡ್ಯಂತ್ರದಲ್ಲಿ ಅಭಿಷೇಕ್ನ ಸಿಕ್ಕಾಕ್ಸೋ ಪ್ರಯತ್ನ ಮಾಡ್ತಾರೆ. ಆದರೆ ಅಭಿಷೇಕ್ ಅಷ್ಟು ಸುಲಭವಾಗಿ ಇನ್ನೊಬ್ರು ಹೇಳಿದ್ದನ್ನ ನಂಬೋವಂಥ ವ್ಯಕ್ತಿ ಆಗಿರಲ್ಲ. ಹಾಗಾಗಿ ಸಂಗೀತ ಮತ್ತು ಪ್ರಿಯಾಂಕಾ ಇಬ್ಬರು ತಾವು ರೆಡಿ ಮಾಡಿರೋ ಜಾಲದಲ್ಲಿ ತಾವೇ ಸಿಕ್ಕಾಕೊಂಡ್ಬಿಡ್ತಾರೆ. ಪ್ರಿಯಾಂಕಾ, ನನಗೇನೋ ಒಂಥರ ಭಯ ಆಗ್ತಿದೆ ಕಣೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲಿ ನಾವು ಮಾಡಿರೋ ಷಡ್ಯಂತ್ರದಲ್ಲಿ ನಾವೇ ಸಿಕ್ಕಾಕೊಂಡ್ಬಿಡ್ತೀವೋ ಅನ್ನೋ ಭಯ ಕಾಡ್ತಿದೆ. ಯಾಕಕ್ಕ, ಯಾಕೆ ಈಗ ಅನಿಸ್ತಿದೆ ನಿನಗೆ? ಪ್ರಿಯಾಂಕಾ, ಆ ಹುಡುಗನ ಮಾತುಕತೆ ಎಲ್ಲ ಗಮನಿಸ್ತಾ ಇದ್ರೆ ಅವ್ನು ಬೇರೆ ಹುಡುಗರ ಥರ ಅಲ್ಲ ಅಂತ ಅನಿಸ್ತಿದೆ. ಇಲ್ಲಿವರೆಗೂ ಬಂದಿದ್ದ ಸಂಬಂಧಗಳನ್ನು ನಾವು ಆರಾಮಾಗಿ ಮುರಿದು ಹಾಕ್ಬಿಟ್ವಿ. ಆದರೆ ಈ ಸಂಬಂಧನ ಮುರಿಯೋದು ಅಷ್ಟು ಸುಲಭ ಇಲ್ಲ. ನಾವು ಸ್ವಲ್ಪ ಜಾಸ್ತಿನೇ ತಲೆ ಓಡಿಸ್ಬೇಕು ಅಂತ ನನಗೆ ಅನಿಸ್ತಿದೆ. ಯಾಕಂದರೆ ನೀನೇ ನೋಡಿದ್ಯಲ್ಲ ಆ ಹುಡುಗ ಮಾತಾಡಿದ ರೀತಿ. ನಾವು ಹೇಳಿದ್ದನ್ನೆಲ್ಲ ಅವನಂತೂ ಖಂಡಿತ ನಂಬಿಲ್ಲ. ಉಲ್ಟಾ ನಮಗೆ ಯಾವ ಥರ ತಿರುಗಿ ಉತ್ತರ ಕೊಟ್ಟ ಅಂತ ನೋಡಿದ್ಯಲ್ಲ. ಹೌದಕ್ಕ, ನೀನು ಹೇಳೋದು ನಿಜಾನೇ. ಅಭಿಷೇಕ್ ವಿಷಯದಲ್ಲಿ ಸಂಗೀತ ಮತ್ತು ಪ್ರಿಯಾಂಕಂಗೆ ಭಯ ಶುರುವಾಗುತ್ತೆ. ತಾವೀ ಸಂಬಂಧ ಮುರಿಯೋದು ಅಷ್ಟು ಸುಲಭ ಇಲ್ಲ, ಅದ್ರ ಜೊತೆಗೆ ತಾವೆಲ್ಲಿ ಸಿಕ್ಕಾಕೊಳ್ಳೋ ಥರ ಆಗ್ಬಿಡುತ್ತೋ ಅನ್ನೋ ಭಯ ಅವ್ರಿಗೆ ಕಾಡೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಅವರಿಬ್ರು ಇನ್ನೂ ಒಂದು ಪ್ಲಾನ್ ಮಾಡ್ತಾರೆ. ಅಕ್ಕ, ನನಗನ್ಸೋ ಹಾಗೆ ನಾವು ಈ ಸಂಬಂಧನ ಮುರಿಬೇಕಂದ್ರೆ ನಾವು ಆ ಹುಡುಗನ ಹತ್ರ ಏನು ಸುಳ್ಳು ಹೇಳಿದೀವಲ್ಲ ಅದನ್ನ ನಿಜ ಮಾಡಬೇಕಾಗುತ್ತೆ. ಅಂದರೆ ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನಿಗೆ ನಾವು ಹಣ ಕೊಟ್ಟರೆ ನಾವು ಏನು ಹೇಳ್ತೀವೋ ಆ ಕೆಲಸ ಮಾಡ್ತಾನೆ. ದುಡ್ಡು ನೋಡಿದ್ರೆ ನಮ್ಮನೆ ಬಾಯ್ ಬಿಡ್ತಾನೆ. ದುಡ್ಡುಗೋಸ್ಕರ ಏನು ಬೇಕಿದ್ರು ಮಾಡ್ತಾನೆ ಅವನು. ಪ್ರಿಯಾಂಕಾ, ಅದು ಏನು ಮಾಡ್ತೀಯೋ ಮಾಡು, ಈ ಸಂಬಂಧವನ್ನು ಮುರಿದು ಹೋಗ್ಬೇಕಷ್ಟೇ ಬೇಕಾಗಿರೋದು. ತಾವು ಹೇಳಿರೋ ಸುಳ್ಳನ್ನ ನಿಜ ಮಾಡೋಕ್ಕೋಸ್ಕರ ಸಂಗೀತ ಮತ್ತೆ ಪ್ರಿಯಾಂಕಾ ಇಬ್ರು ಪ್ರಕಾಶ್ ಅನ್ನೋ ವ್ಯಕ್ತಿನ ಭೇಟಿ ಮಾಡಿ ಅವನ ಕೈಗೆ ಹಣ ಕೊಟ್ಟು ಸುಳ್ಳು ಹೇಳಕ್ ಹೇಳ್ತಾರೆ. ಯಾರು ನೀವು? ನನ್ನನ್ನು ಯಾಕೆ ಮೀಟ್ ಆಗಬೇಕು ಅಂತ ಕರೆದ್ರಿ? ನನ್ನ ಮೊದಲನೇ ಹೆಂಡತಿ ಜೊತೆ ನೀವು ಮದುವೆ ಆಗ್ತಾ ಇದ್ದೀರಾ ಅಂತ ವಿಷಯ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ನ ಒಂದು ಸ್ವಲ್ಪ ಎಚ್ಚರಿಸಿ ಹೋಗೋಣ ಅಂತ ಬಂದೆ. ಏನು,
ನಿಮ್ಮ ಮೊದಲನೇ ಹೆಂಡ್ತಿನ? ಅಂದರೆ ಯಾರ ಬಗ್ಗೆ ಹೇಳ್ತಿದ್ದೀರಾ ನೀವು? ಅನು ಬಗ್ಗೆ. ನೀವೇನೀಗ ಮದುವೆ ಆಗಬೇಕು ಅಂತ ಹೊರಟಿದ್ದೀರಲ್ಲ, ಅದೇ ಅನು ಬಗ್ಗೆ. ಆ ಅನು ಜೊತೆ ನನಗೆ ಈಗಾಗಲೇ ಮದುವೆ ಆಗಿದೆ. ನೋಡ್ರಿ, ಆ ಹುಡುಗಿ ಸ್ವಭಾವ ಸರಿ ಇಲ್ಲ. ನಿಮ್ಮ ಮತ್ತು ನಿಮ್ಮ ಮನೆ ಗೌರವ ಮರ್ಯಾದೆ ಉಳಿಬೇಕು ಅಂತಿದ್ರೆ ಈ ಸಂಬಂಧನ ಇಲ್ಲೇ ಬಿಟ್ಬಿಡಿ. ಅವಳೇನಾದರೂ ನಿಮ್ಮ ಮನೆಗೆ ಸೊಸೆ ಆಗಿ ಬಂದ್ಲು ಅಂತ ಇಟ್ಕೊಳ್ಳಿ, ನಿಮ್ಮ ಮನೆ ನರಕ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ನಿಮ್ಮ ಮಾತನ್ನೆಲ್ಲ ನಾನು ಹೇಗೆ ನಂಬಲಿ? ನೀವು ಹೇಳ್ತಾ ಇರೋದೆಲ್ಲ ನಿಜ ಅಂತ ನಾನು ಹೇಗೆ ನಂಬಬೇಕು? ನಂಬಲೇಬೇಕು. ಯಾಕಂದರೆ ಅವಳು ಹೇಗೆ ಅಂತ ನನಗಿನ ಚೆನ್ನಾಗಿ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗಾಗಲೇ ಅವಳ ಜೊತೆ ನನ್ನ ಮದುವೆ ಆಗಿದೆ. ನನ್ನನ್ನು ಮದುವೆ ಆದಮೇಲೂ ಅವಳಿಗೆ ಅದೆಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ರೋ ಏನೋ ಲೆಕ್ಕನೇ ಇಲ್ಲ. ನನಗಿವೆಲ್ಲ ಸತ್ಯ ಗೊತ್ತಾಗಿ ಕಣ್ಣಾರೆ ಇವಳು ಆಟಗಳನ್ನೆಲ್ಲ ನೋಡಿದ ಮೇಲೆ ನಾನು ಅವಳಿಂದ ದೂರ ಆಗಿಬಿಟ್ಟೆ. ಅವಳನ್ನು ಮನೆಯಿಂದ ಕಳಿಸ್ಬಿಟ್ಟೆ. ನನಗಾಗಿದ್ದ ಪರಿಸ್ಥಿತಿ ನಿಮಗಾಗಬಾರ್ದು ಅಂತ ಈಗಲೇ ಎಚ್ಚರಿಸ್ತಾ ಇದ್ದೀನಿ. ನೋಡಿ ಏನು ಮಾಡ್ತೀರಾ ಅಂತ. ಪ್ರಕಾಶ್ ಸಂಗೀತ ಮತ್ತೆ ಪ್ರಿಯಾಂಕಾ ಹೇಳ್ದ ಹಾಗೆ ಮಾಡ್ತಾನೆ. ಕೆಲವು ದಿನಗಳು ಕಳೆಯುತ್ತೆ. ಅಭಿಷೇಕ್ ಅನು ಮತ್ತೆ ಅವಳ ಕುಟುಂಬದವ್ರ ಜೊತೆ ಯಾವುದೇ ಕಾಂಟ್ಯಾಕ್ಟು ಇಟ್ಕೊಳ್ಳಲ್ಲ. ಇದರಿಂದಾಗಿ ಅನು ಮತ್ತೆ ಶಾರದಾ ಇಬ್ರು ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿರ್ತಾರೆ. ಅವರಿಬ್ರನ್ನ ಈ ರೀತಿಯಾಗಿ ನೋಡಿ ತಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಸಂಗೀತ ಮತ್ತೆ ಪ್ರಿಯಾಂಕಂಗೆ ತುಂಬಾ ಖುಷಿ ಆಗುತ್ತೆ. ಪ್ರಿಯಾಂಕಾ, ಕೊನೆಗೂ ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಕಣೆ. ನೋಡಿದ್ಯಾ, ಎಷ್ಟು ದಿನ ಆಯ್ತು ಹುಡುಗನ ಕಡೆಯಿಂದ ಏನು ಸುದ್ದಿನೇ ಇಲ್ಲ. ನನ್ಗನ್ಸುತ್ತೆ ಅವ್ರ ಕಡೆಯಿಂದ ಯಾವ ಸುದ್ದಿ ಬರೋದು ಇಲ್ಲ, ಹಾಗೆ ಸೈಲೆಂಟ್ ಆಗಿ ಹೋಗಿದ್ದಾರೆ ಅನ್ಸುತ್ತೆ. ಈ ಸಂವಾದ ಅಂತೂ ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ. ಅಕ್ಕ, ಕಮಣ ಕಾದ ಹಾಗೆ ಹೊಡೆದು ಬಿಡಬೇಕು. ಇದೇ ಸರಿಯಾದ ಸಮಯ. ಈಗಲೇ ನಾವು ನಮ್ಮ ಪ್ಲಾನಿನ ಮುಂದಿನ ಭಾಗನ ಇಂಪ್ಲಿಮೆಂಟ್ ಮಾಡಬೇಕು. ಪ್ರಿಯಾಂಕಾ ಮತ್ತೆ ಸಂಗೀತ ಇಬ್ರು ನಾದ್ನಿ ಮದುವೆ ತಡೆಯೋಕ್ಕೋಸ್ಕರ ಎಷ್ಟು ಕೆಳಮಟ್ಟ ಕೇಳಿತಾರೆ ಅಂದ್ರೆ, ತಮ್ಮ ನಾದ್ನಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ಸೋವರೆಗೂ ಕೆಳಮಟ್ಟ ಕೇಳಿದ್ಬಿಡ್ತಾರೆ. ನಡಿ ನಡಿ, ಬೇಗ ಅತ್ತೆ ಹತ್ರ ಹೋಗೋಣ. ಅತ್ತೆ, ನನಗನ್ಸುತ್ತೆ ಈ ಸಂಬಂಧನೂ ನಮ್ಮ ಕೈ ತಪ್ಪು ಹೋದ ಹಾಗೆ ಅಂತ. ನೀವೇ ನೋಡಿ, ಎಷ್ಟು ದಿನ ಆಯ್ತು ಹುಡುಗನ ಮನೆಯವ್ರ ಕಡೆಯಿಂದ ಏನು ಸುದ್ದಿನೇ ಇಲ್ಲಪ್ಪ. ಅವ್ರಿಗೇನಾದ್ರೂ ಸಂಬಂಧ ಇಷ್ಟ ಆಗಿದ್ದಿದ್ರೆ ಇಷ್ಟು ದಿನ ಏನೂ ಹೇಳ್ದೆ ಸುಮ್ಮನೆ ಇರ್ತಿದ್ರಾ? ಯೋಚನೆ ಮಾಡಿ ಡಿಸಿಷನ್ ಹೇಳೋಕ್ಕೆ ಎಷ್ಟು ಟೈಮ್ ತಗೋತಾರ ಯಾರಾದರೂ? ಹೌದತ್ತೆ, ಇದನ್ನೆಲ್ಲ ನೋಡಿದ್ರೆ ನನಗೇನು ಅನ್ಸುತ್ತೆ ಅಂದರೆ, ಈ ವರ್ಷ ಹುಡುಗನ್ ನೋಡೋದೇ ಬೇಡ, ಸುಮ್ಮನೆ ಇದ್ಬಿಡೋದು ಒಳ್ಳೇದೇನೋ ಅಂತ. ಮುಂದಿನ ವರ್ಷ ನೋಡಿದ್ರಾಯ್ತು ಬಿಡಿ. ಈ ವರ್ಷ ನೋಡಿದ್ರೂ ಯಾವ ಸಂಬಂಧನೂ ಆಗೋ ಥರ ಅಂತೂ ಕಾಣ್ತಾ ಇಲ್ಲ. ಸಂಗೀತ ಮತ್ತೆ ಪ್ರಿಯಾಂಕಾ ಇಬ್ರು ನಾದ್ನಿಗೆ ಸಂಬಂಧ ನೋಡೋದನ್ನ 1 ವರ್ಷ ಮುಂದೂಡಿ ಅಂತ ಅತ್ತೆ ಕಿವಿ ಊತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಭಿಷೇಕ್ ಬರ್ತಾನೆ. ಯಾಕಾಗಲ್ಲ? ಈ ವರ್ಷ ಅನು ಮದುವೆ ಯಾಕಾಗಲ್ಲ? ನನಗನ್ಸೋ ಹಾಗೆ ನಿಮ್ಮ ನಾದ್ನಿ ಮದುವೆ ಆಗೋದು ನಿಮ್ಮಿಬ್ರಿಗೂ ಇಷ್ಟನೇ ಇಲ್ವೇನೋ ಅಂತ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ. ಅಭಿಷೇಕ್, ಏನು ನೀವು ಇದಕ್ಕಿದ್ದಾಗೆ ಇಲ್ಲಿ? ಅಲ್ಲ, ನಮ್ಮ ನಾದ್ನಿ ಮದುವೆ ಆಗೋದು ನಮಗೆ ಇಷ್ಟ ಇಲ್ಲ ಅಂತ ನೀವೇನು ಹೀಗೆ ಹೇಳ್ತಿದ್ದೀರಾ? ನಮ್ಮ ನಾದ್ನಿ ಮದುವೆ ಆಗಿ ಚೆನ್ನಾಗಿರ್ಬಾರ್ದು ಅಂತ ನಾನು ಯಾಕೆ ಬಯಸೋಣ ಹೇಳಿ? ಅವಳು ಮದುವೆ ಆಗಲಿ, ಚೆನ್ನಾಗಿರ್ಲಿ ಅಂತಾನೆ ತಾನೇ ಯಾವ ಅತ್ತಿಗೆ ಅಂದ್ರಾದ್ರೂ ಬಯಸೋದು. ನೋಡಿ, ನಿಮ್ಮಿಬ್ಬರಿಗೂ ನಿಮ್ಮ ನಾದ್ನಿ ಮದುವೆ ಆಗಿ ಚೆನ್ನಾಗಿರ್ಲಿ ಅನ್ನೋ ಆಸೆ ಇದ್ದಿದ್ದೇ ಆಗಿದ್ರೆ ನೀವುಗಳು ನಿಮ್ಮ ನಾದ್ನಿ ಬಗ್ಗೆ ಅಪಪ್ರಚಾರ ಮಾಡ್ತಿರ್ಲಿಲ್ಲ. ನಾನು 3ನೇವ್ರ ಮಾತನ್ನ ಯಾವತ್ತೂ ನಂಬೋನಲ್ಲ. ಅದಕ್ಕೆ ನಾನೇ ಖುದ್ದಾಗಿ ಸತ್ಯ ಏನು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. ನೀವು ಅವತ್ತು ನನ್ನನ್ನು ಮೀಟಾಗಿ ಏನೇನು ಹೇಳಿದ್ರಲ್ವಾ, ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಹಂತದಲ್ಲಿ ನೀವು ಹೇಳಿದ ನಿಜ ಇದ್ರೂ ಇರ್ಬೋದು ಅಂತ ನನಗೆಲ್ಲೋ ಒಂದು ಕಡೆ ಅನಿಸಿತ್ತು. ಆದರೂ ನಾನು ಇದೆಲ್ಲ ನಿಜನೋ ಸುಳ್ಳೋ ಅಂತ ತಿಳ್ಕೊಳ್ಳೋ ಪ್ರಯತ್ನ ಅಂತೂ ಮಾಡಿದೆ. ಅವಾಗ ನಾನು ಅನು ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸು ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಅವಳ ಬಗ್ಗೆ ವಿಚಾರ ಮಾಡಿದೆ. ಆಗ ನನಗೆ ಅರ್ಥ ಆಗಿದ್ದೆ ಏನಂದರೆ, ಅನು ಖಂಡಿತವಾಗ್ಲೂ ನೀವಿಬ್ರು ಹೇಳೋ ಥರ ಕ್ಯಾರೆಕ್ಟರ್ ಇರೋ ಹುಡುಗಿ ಅಂತೂ ಅಲ್ಲ. ಇಲ್ಲಿ ಏನಾಗ್ತಿದೆ? ನೀನು ಏನಪ್ಪ ಇದು ಹೇಳ್ತಾ ಇರೋದು? ನನ್ನ ಸೊಸೆಂದ್ರ ಅಂಥದ್ದು ಏನು ಮಾಡಿದ್ರು? ಆಂಟಿ, ನಾನು ಹೀಗೆ ಹೇಳಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ನಿಮ್ಮಿಬ್ರು ಸೊಸೆ ಅಂದರೂ ಸ್ವಲ್ಪನೂ ಒಳ್ಳೆ ಸ್ವಭಾವದವರಲ್ಲ. ನಿಮ್ಮಿಬ್ರು ಸೊಸೆ ಅಂದ್ರೇ ನಿಮ್ಮ ಮಗಳ ಬಗ್ಗೆ ಅಪಪ್ರಚಾರ ಮಾಡಿ ಅವಳಿಗೆ ಬರೋ ಸಂಬಂಧಗಳೆಲ್ಲ ತಪ್ಪು ಹೋಗೋ ಹಾಗೆ ಮಾಡ್ತಿದ್ದಾರೆ. ಅನುಗೆ ಇಲ್ಲಿವರೆಗೆ ಯಾವ್ಯಾವ ಸಂಬಂಧ ಬಂದಿತ್ತಲ್ಲ ಅವ್ರುಗಳನ್ನೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅವರೆಲ್ಲರ ಹತ್ರ ಇವರಿಬ್ರು ಹೋಗಿ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಅವಳಿಗೆ ಈಗಾಗಲೇ ಮದುವೆ ಆಗಿದೆ, ಅವಳ ಹೊಟ್ಟೆಯಲ್ಲಿ ಮಗು ಇದೆ, ಏನೇನು ಅಪಪ್ರಚಾರ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾರೆ. ಈ ಥರ ಮಾಡಿ ಪ್ರತಿಯೊಂದು ಸಂಬಂಧನೂ ತಪ್ಪು ಹೋಗೋ ಹಾಗೆ ಮಾಡಿದ್ದಾರೆ. ನನಗೆ ಮೊದಲಿಂದನೂ ಅನುಮಾನ ಆಯಿತು. ನನ್ನ ಮಗಳ ಮದುವೆ ವಿಷಯದಲ್ಲಿ ಏನಾಗ್ತಿದೆಯೋ ಇದಕ್ಕೆಲ್ಲ ಇವರೇ ಕಾರಣ, ಇವ್ರದ್ದೇನೋ ಕೈವಾಡ ಇದೆ ಅಂತ ತುಂಬ ಅನುಮಾನ ಆಯಿತು. ಇವರಿಗೆ ನನ್ನ ಮಗಳು ಒಳ್ಳೆ ಫ್ರೀಯಾಗಿ ಸಿಕ್ಕಿರೋ ಕೆಲಸದವಳ ಥರ ಆಗಿ ಹೋಗಿದ್ಲು. ಇಲ್ಲಿಂದ ಮದುವೆ ಆಗಿ ಹೊರಟೋಗ್ಬಿಟ್ರೆ ಇವ್ರಿಗೆ ಆಮೇಲೆ ಕೆಲಸ ಮಾಡ್ಕೊಡೋಕೆ ಯಾರೂ ಇರಲ್ಲ ನೋಡು. ಅದಕ್ಕೆ ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ. ಅಷ್ಟು ಬರೀ ಇದೊಂದು ಸಣ್ಣ ಕಾರಣಕ್ಕೆ ಎಷ್ಟು ಕೆಳಮಟ್ಟ ಕೇಳಿತಾರ ಯಾರಾದರೂ? ಅಲ್ವೇ ಅಂದರೆ ಒಂದು ಮನೆಗೆ ದ್ರೋಹ ಬಗೆಯೋದು ಅಂತಾರಲ್ಲ, ಅದನ್ನು ನಿಮ್ಮಂಥವ್ರನ್ನ ನೋಡೇ ಮಾಡಿರ್ಬೇಕು ಆ ಮಾತನ್ನು. ಅತ್ತೆ, ನನಗಂತೂ ಹಾಗೆ ಈ ಹುಡುಗನೇ ಸರಿ ಇಲ್ಲ. ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಬಂದು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾನೆ. ನಮ್ಮ ಮೇಲೆ ಇವನು ಹೇಗೆ ಈ ಥರ ಆರೋಪ ಮಾಡೋಕ್ಕೆ ಸಾಧ್ಯ? ದಯವಿಟ್ಟು ಇವನ ಮಾತನ್ನೆಲ್ಲ ನಂಬೇಡಿ ಅತ್ತೆ. ಇವನ ಜೊತೆ ಅನು ಮದುವೆ ಮಾಡಲೇಬೇಡಿ ನೀವು. ಹೌದು, ನೀನು ನಮ್ಮ ಮೇಲೆ ಇಷ್ಟೊಂದು ಆರೋಪ ಮಾಡ್ತಿದ್ಯಲ್ಲ, ನಾವು ಹೀಗೆಲ್ಲ ಮಾಡಿದ್ದೀವಿ ಅನ್ನೋಕ್ಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ? ಲೇ ಪೆದ್ದಿ, ನಾವು ಅವನ ಹತ್ರ ಹೋಗಿ ಮಾತಾಡಿದ್ದನ್ನು ಅವ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಅವಾಗಲೇ ಹೇಳಿದ್ನಲ್ವೇ.
ನೀವಿಬ್ರು ಬಂದು ನನ್ನ ಹತ್ರ ಮಾತಾಡಿದ್ದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಅವಾಗಲೇ ಹೇಳಿದೆ. ಅದ್ರ ಜೊತೆಗೆ ನನ್ನ ಹತ್ರ ಇನ್ನೂ ಒಂದು ತುಂಬ ಸ್ಟ್ರಾಂಗ್ ಆಗಿರೋ ಸಾಕ್ಷಿ ಇದೆ. ಪ್ರಕಾಶ್ ಬಾಪ. ಅಭಿಷೇಕ್ ಎಲ್ಲ ತಿಳ್ಕೊಂಡು ಪ್ರಿಪೇರ್ ಆಗಿ ಬಂದಿರ್ತಾನೆ. ಅವನು ಪ್ರಕಾಶ್ನು ಕೂಡ ಅಲ್ಲಿ ಬರೋ ಹಾಗೆ ಮಾಡಿರ್ತಾನೆ. ಅವನನ್ನ ನೋಡಿದ್ಮೇಲಂತೂ ಸಂಗೀತ ಮತ್ತೆ ಪ್ರಿಯಾಂಕನ್ ಬಾಯಲ್ಲಿ ಮಾತೇ ಹೊರಡಲ್ಲ. ಹೇಳಪ್ಪ, ಇವರಿಬ್ರು ನಿನಗೆ ದುಡ್ಡು ಕೊಟ್ಟು ಏನೇನು ಮಾಡಬೇಕು ಅಂತ ಹೇಳಿದ್ರು, ನೀನು ಏನೇನು ಮಾಡಿದೆ ಎಲ್ಲ ಹೇಳು. ಪ್ರಕಾಶ್ ಎಲ್ಲ ವಿಷಯನೂ ಹೇಳ್ತಾನೆ. ಎಲ್ಲ ವಿಷಯ ಗೊತ್ತಾದ್ಮೇಲೆ ಶಾರದಾ ತನ್ನಿಬ್ರು ಮಕ್ಕಳನ್ನು ಕರೆಸ್ತಾಳೆ. ಇಬ್ರು ಮಕ್ಕಳ ಹತ್ರನೂ ಸಂಗೀತ ಮತ್ತೆ ಪ್ರಿಯಾಂಕಾ ಮಾಡಿರೋ ಕೆಲಸಗಳ ಬಗ್ಗೆ ಎಲ್ಲ ಹೇಳ್ತಾಳೆ. ಇಬ್ರು ನಿಮ್ಮ ಹೆಂಡತಿರ್ನ ಬಹಳ ವಹಿಸ್ಕೊಂಡು ಮಾತಾಡ್ತಿದ್ರಲ್ಲ, ಈಗ ಹೇಳಿ. ಸಂಗೀತ, ಪ್ರಿಯಾಂಕಾ, ನೀವಿಬ್ರು ತೀರಾ ಇಷ್ಟು ನೀಚ ಮಟ್ಟ ಇಳಿತೀರಾ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಅನುನ ಬರೀ ಮನೆ ಕೆಲಸದವಳ ಥರ ಇಟ್ಕೊಳ್ಳೋಕ್ಕೆ ಅವಳು ಮದುವೆ ಆಗಬಾರ್ದು ಅಂತ ತೀರಾ ಇಷ್ಟು ಕೀಳ್ಮಟ್ಟಕ್ಕೆ ಇಳಿಯೋದಾ? ನಿಮ್ಮಿಬ್ರನ್ನ ಬೇರೆ ಯಾರನ್ನಾದ್ರೂ ಮನೆ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸೋದ್ರಲ್ಲಿ ಮಜಾ ಬರ್ತಿರ್ಲಿಲ್ಲ ಅಲ್ಲ? ನಾನೇ ಹತ್ರ ಮನೆ ಕೆಲಸ ಎಲ್ಲ ಮಾಡಿಸೋದ್ರಲ್ಲಿ ತುಂಬ ಮಜಾ ಬರ್ತಿತ್ತು ಅನ್ಸುತ್ತೆ. ಅದಕ್ಕೆ ಇಷ್ಟೆಲ್ಲ ಮಾಡಿದ್ರಿ ಅನ್ಸುತ್ತಲ್ವಾ? ನಿಜವಾಗ್ಲೂ ನಮ್ಮಿಬ್ರಿಗೂ ನೀವುಗಳು ನಮ್ಮ ಹೆಂಡತಿ ಅಂತ ಹೇಳ್ಕೊಳ್ಳೋಕ್ಕೂ ಅಸಹ್ಯ ಪಡೋ ಹಾಗೆ ಮಾಡಿಬಿಟ್ರಿ. ಆದರೆ ಒಂದು ವಿಷಯದಲ್ಲಿ ನನಗೆ ಖುಷಿ ಇದೆ. ನೀವು ಇಷ್ಟೆಲ್ಲ ಮಾಡಿದ್ಮೇಲೂ ನನ್ನ ತಂಗಿಗೆ ಅಭಿಷೇಕ್ ಅಂತ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ತುಂಬ ಅಪರೂಪ ಇಂಥ ಹುಡುಗ ಸಿಗೋದು. ಹೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಹೌದು, ನನ್ನಿಂದ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಹೌದು, ದಯವಿಟ್ಟು ನಮ್ಮಿಬ್ರನ್ನು ಕ್ಷಮಿಸ್ಬಿಡಿ. ಅತ್ತೆ, ಅನು, ದಯವಿಟ್ಟು ನಮ್ಮಿಬ್ರನ್ನು ಕ್ಷಮಿಸ್ಬಿಡಿ. ಇನ್ಮೇಲೆ ನಾವು ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ನೀವಿಬ್ರು ಮತ್ತೆ ಇಂಥ ಕೆಲಸ ಮಾಡೋಕ್ಕೆ ಅನು ನಿಮ್ಮ ಜೊತೆ ಇದ್ರೆ ತಾನೆ. ನಾನು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅನುನ ಮದುವೆ ಮಾಡ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನೀವುಗಳು ಮಾಡಿದ ಕೆಲಸದಿಂದ ನಾನು ಅನು ಬಗ್ಗೆ ತುಂಬ ಕಡೆ ವಿಚಾರ ಮಾಡಿದ್ನಲ್ವಾ, ಅದರಿಂದ ನನಗೆ ಗೊತ್ತಾಗಿದ್ದೇನೆಂದರೆ ಅನು ತುಂಬ ಒಳ್ಳೆ ಹುಡುಗಿ. ನಾನು ಎಷ್ಟೇ ಹುಡುಕಿದ್ರೂ ಅಷ್ಟು ಒಳ್ಳೆ ಹುಡುಗಿ ನನಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ನಾನು ಯಾವತ್ತೂ ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ. ನಮ್ಮಮ್ಮ ಹೇಗೋ ಹಾಗೆ ನೀವಿಬ್ರು ನನಗೆ ಅಂತ ತಿಳ್ಕೊಂಡಿದ್ದೆ. ನೀವು ಏನೇ ಕೆಲಸ ಹೇಳಿ, ಏನೇ ಮಾಡಿ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಪ್ರತಿಯೊಂದು ಕೆಲಸನೂ ನಾನು ಬೇಜಾರು ಮಾಡ್ಕೊಳ್ದೆ ಮಾಡಿದ್ದೀನಿ. ನಿಮ್ಮಿಬ್ರಿಗೂ ಯಾವತ್ತೂ ತಿರುಗಿ ಉತ್ತರ ಕೊಟ್ಟಿಲ್ಲ, ವಾಯ್ಸ್ ರೈಸ್ ಮಾಡಿ ಮಾತಾಡಲಿಲ್ಲ. ಆದರೂ ನಿಮಗೆ ನನ್ನ ವಿಷಯದಲ್ಲಿ ಇಷ್ಟು ಕೆಟ್ಟದಾಗಿ ನಡ್ಕೊಳಕ್ಕೆ ಹೇಗೆ ಮನ್ಸು ಬಂತು? ಅನ್ನೋ ಪ್ರಶ್ನೆಗೆ ಇಬ್ಬರ ಹತ್ರನೂ ಕ್ಷಮೆ ಕೇಳೋದು ಬಿಟ್ಟರೆ ಬೇರೆ ಯಾವ ಉತ್ತರನೂ ಇರಲ್ಲ. ಮುಂದೆ ಮನೆಯವರೆಲ್ಲ ಸೇರಿ ಅನು ಮತ್ತೆ ಅಭಿಷೇಕ್ ಮದುವೆ ಮಾಡ್ತಾರೆ. ಇಬ್ಬರು ತುಂಬ ಚೆನ್ನಾಗಿ ಬಾಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.